ಇದು ಸಂಡೇ ಮಾರ್ನಿಂಗ್. ಬೇಗನೆ ಇದ್ದು ಮನೆ ಕೆಲಸ ಎಲ್ಲ ಮುಗಿಸ್ಕೊಳ್ತಿದ್ದೆ. ಇದು ಸ್ಪೆಷಲ್ ಡ್ರಿಂಕ್ನ ಮಾಡ್ಕೊಳ್ತಿದ್ದೆ. ಸ್ಪೆಷಲ್ ಡ್ರಿಂಕ್ನ ಕುಡಿದ್ಬಿಟ್ಟು ಆನಂತರ ಉಳಿದಿರೋ ಕೆಲಸ ಎಲ್ಲ ಮುಗಿಸ್ಕೊಳ್ಳೋಣ ಅಂದ್ಕೊಂಡು ಡ್ರಿಂಕ್ನ ಕುಡಿತಾ ಇದ್ದೆ. ಜೀರಾ ವಾಟರ್ ಮತ್ತೆ ಸ್ಪೆಷಲ್ ಡ್ರಿಂಕ್ ಎರಡನ್ನೂ ತಗೊಳ್ತಿದ್ದೆ. ಇದ್ರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸ್ಪೆಷಲ್ ಡ್ರಿಂಕ್ದು ಚೆಕ್ ಮಾಡಿ, ನಿಮಗೂ ಯೂಸ್ಫುಲ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆಯೇ ಡ್ರಿಂಕ್ನ ಕುಡಿದ್ಬಿಟ್ಟು ಸ್ವಲ್ಪ ಟೈಮ್ ಇತ್ತು ಇನ್ನು ತಿಂಡಿ ಮಾಡೋದಕ್ಕೆ. ಹಾಗೆ ಬೆಳಗ್ಗೆ ಟೈಮ್ ಬಿಸಿಲನ್ನ ತಗೊಳ್ಳೋದು ಇನ್ನು ತುಂಬ ಒಳ್ಳೆಯದು. ಅಂದರೆ 7:30 8 ಗಂಟೆವರೆಗೂ ಬಿಸಿಲು ಬರೋ ಥರ ಎಳೆ ಬಿಸಿಲು, ಅಲ್ಲಿ ಅಂಥ ಬಿಸಿಲಲ್ಲಿ ನಿಂತ್ಕೋಬೇಕು. ಸ್ಕಿನ್ಗೆ ತುಂಬ ಒಳ್ಳೆಯದು. ಈ ಥರ ನಾನು ಡೈಲಿ ಮಾಡ್ಕೊಳ್ತೀನಿ. 5ರಿಂದ 10 ನಿಮಿಷ ಬಿಸಿಲಲ್ಲಿ ನಿಂತ್ಕೊಳ್ಳಿ. ನಿಮ್ಮ ಸ್ಕಿನ್ ಬ್ರೈಟ್ನೆಸ್ಗೂ ಒಳ್ಳೆಯದು. ಹಾಗೆ ವಿಟಮಿನ್ ನನ್ನ ಮಗಳನ್ನು ಕರ್ಕೊಂಡೋಗಿ ನಿಲ್ಲಿಸ್ಕೊಳ್ತೀನಿ. ಹಾಗೆ ಅದು ಕಣ್ಣಿಗೆ ತುಂಬ ಒಳ್ಳೆಯದು. ಕಣ್ಣಿಗೆ ಮಕ್ಕಳಿಗೆ ಅಂತೂ ಬಿಸಿಲು ಬೀಳಬೇಕು. ಮಾರ್ನಿಂಗ್ ಹೊತ್ತು ಮಕ್ಕಳನ್ನ ಬಿಸಿಲಲ್ಲಿ ನಿಲ್ಲಿಸೋದನ್ನ ಮರಿಬೇಡಿ. ಇವತ್ತಿನ ಡೇನ ಈ ರೀತಿ ಸ್ಟಾರ್ಟ್ ಮಾಡ್ಕೊಳ್ತಿದ್ದೀನಿ. ಹಾಗೆಯೇ ತಿಂಡಿಗೆ ನಾನಿವತ್ತು ರೊಟ್ಟಿನ ಮಾಡಿದ್ದು. ರೊಟ್ಟಿನ ಅಮ್ಮನೇ ಮಾಡ್ತಾರೆ. ನಾನು ಇವತ್ತು ಬೇರೆ ಕೆಲಸಗಳನ್ನೆಲ್ಲ ಮುಗಿಸ್ಕೊಳ್ತಿದ್ದೆ. ರೊಟ್ಟಿ ನನಗಷ್ಟು ನೀಟಾಗಿ ಹಾಕೋಕೆ ಬರಲ್ಲ ಅಂತ ಅಮ್ಮನೇ ಹಾಕ್ಬಿಡ್ತಾರೆ ಇಲ್ಲಿ ಅತ್ತೆ. ನನಗೆ ಪಲ್ಯ ಚಟ್ನಿ ಏನಾದರೂ ರೆಡಿ ಮಾಡ್ಕೊಳ್ತೀನಿ. ಮತ್ತೆ ಉಳಿದಿರೋ ಕೆಲಸಗಳನ್ನೆಲ್ಲ ಮುಗಿಸ್ಕೊಳ್ತೀನಿ ಅಷ್ಟರಲ್ಲಿ. ಹಾಗೆ ಇವತ್ತು ಗಣರಾಜ್ಯೋತ್ಸವ ಆಗಿರೋದ್ರಿಂದ ಇಲ್ಲಿ ಹಳ್ಳಿ ಸ್ಕೂಲ್ಗಳಲ್ಲೆಲ್ಲ ಈ ರೀತಿ ಒಂದು ಮೆರವಣಿಗೆ ಕರ್ಕೊಂಡು ಹೋಗ್ತಾರೆ. ಅದೇ ರೀತಿ ನಮ್ಮೂರಲ್ಲೂ ಕೂಡ ಮಕ್ಕಳುಗಳು ಬರ್ತಿದ್ದಾರೆ. ಈಗಂತೂ ಹಳ್ಳಿ ಸ್ಕೂಲಿಗೆ ಹೋಗೋ ಮಕ್ಕಳು ತುಂಬಾನೇ ಕಮ್ಮಿ ಆಗಿದ್ದಾರೆ. ಅಂದರೆ ಗೌರ್ಮೆಂಟ್ ಸ್ಕೂಲ್ಗೆ ಹೋಗೋ ಮಕ್ಕಳು ಒಂದು 10-20 ಜನ ಇರ್ಬೋದೇನೋ ಅಷ್ಟೇನೆ. ಅಷ್ಟು ಕಮ್ಮಿ ಮಕ್ಕಳು ಎಲ್ಲ ಪ್ರೈವೇಟ್ ಸ್ಕೂಲ್ಗೆ ಹೋಗ್ತಾರೆ. ಗೌರ್ಮೆಂಟ್ ಸ್ಕೂಲ್ಗೆ ಯಾರು ಕಳಿಸೋದೇ ಇಲ್ಲ. ಅದರಲ್ಲೂ ಸ್ವಲ್ಪ ಜನ ಮಾತ್ರ ಕಳಿಸ್ತಾರೆ, ಒಬ್ಬೊಬ್ರು ಎಲ್ಲೋ ಒಬ್ಬೊಬ್ರು. ನೋಡಿ ಎಷ್ಟು ಕಮ್ಮಿ ಮಕ್ಕಳಿದ್ದಾರೆ. ಅವರು ಡ್ಯಾನ್ಸ್ಗೆ ಎಲ್ಲ ರೆಡಿ ಆಗಿದ್ದಾರೆ. ಹಾಗೆಯೇ ಪಾತ್ರೆ ಎಲ್ಲ ತಿಂಡಿ ತಿಂದ್ಬಿಟ್ಟು, ನಾನು ತಿಂಡಿ ತಿನ್ನೋದಿಲ್ಲ, ಮನೆಯವ್ರಿಗೆಲ್ಲ ತಿಂಡಿ ಕೊಟ್ಟು ಆನಂತರ ಪಾತ್ರೆ ಎಲ್ಲ ಉಳಿದಿರೋದನ್ನೆಲ್ಲ ತೊಳೆದು ಅದನ್ನೆಲ್ಲ ಜೋಡಿಸ್ಕೊಳ್ತಿದ್ದೆ. ಈಗ ನಾನು ಇದನ್ನೆಲ್ಲ ರೆಡಿ ಮಾಡಿಕೊಂಡು ಆನಂತರ ನಾನು ತಿಂಡಿ ಮಾಡ್ಕೋಬೇಕು. ಮಧ್ಯಾಹ್ನ ಲಂಚ್ಗೆ ಪ್ರಿಪೇರ್ ಮಾಡ್ಕೋಬೇಕು. ಹಾಗಾಗಿ ಎಲ್ಲನೂ ಬೇಗ ಬೇಗ ಕೆಲಸ ಮುಗಿಸ್ಕೊಳ್ತಿದ್ದೆ. ಇಷ್ಟರಲ್ಲಿ ನಾನು 2 ಲೀಟ್ರು ನೀರನ್ನ ಖಾಲಿ ಮಾಡಿರ್ತೀನಿ. ಅಂದರೆ 12 ಗಂಟೆ ಅಷ್ಟರಲ್ಲಿ 2 ಲೀಟ್ರ್ ನೀರನ್ನ ಖಾಲಿ ಮಾಡಬೇಕು. ನಾನು ಖಾಲಿ ಮಾಡಿಬಿಟ್ಟು ಹಾಗೆ ಇವತ್ತು ಊಟಕ್ಕೆ ನಾನು ಇಲ್ಲಿ ತಾಯಿ ರೊಟ್ಟಿ ಅಥವಾ ಪರ್ಪ್ ರೊಟ್ಟಿ ಅಂತ ಹೇಳ್ತಾರಲ್ಲ, ಅದನ್ನ ಮಾಡ್ಕೊಳ್ತಿದ್ದೀನಿ ಇವತ್ತು. ಮನೇಲಿ ಕೂಡ ಅದನ್ನೇ ಮಾಡ್ಕೊಂಡಿದ್ರು ಮಧ್ಯಾಹ್ನ ಊಟಕ್ಕೆ. ನಾನು ಕೂಡ ಅದನ್ನೇ ತಿನ್ಕೊಳ್ತೀನಿ ಇವತ್ತು. ಅದನ್ನ ಹುಚ್ಚೆಳ್ಳು ಅಂತಾರೆ. ಆ ಹುಚ್ಚೆಳ್ಳನ್ನ ಹುರ್ಕೊಂಡು ಆನಂತರ ಅದನ್ನ ಮಿಕ್ಸಿಲಿ ಆಡಿಸ್ಕೋಬೇಕು. ಅದಕ್ಕೆ ಸಕ್ಕರೆ ಹಾಕಿ ಕುಟುಂಬಿನ ರೆಡಿ ಮಾಡ್ಕೋಬೇಕು. ಖಾರದ್ದಾದರೂ ಮಾಡ್ಕೋಬೋದು, ಸಿಹಿದಾದರೂ ಮಾಡ್ಕೋಬೋದು. ಹುಚ್ಚೆಳ್ಳನ್ನ ಹುರಿದು ಮಿಕ್ಸಿ ಮಾಡಿದ್ಮೇಲೆ ಸ್ವೀಟ್ ಬೇಕಿದ್ರೆ ಸ್ವೀಟ್ ಹಾಕ್ಕೋಬೇಕು, ಖಾರ ಬೇಕಿದ್ರೆ ಖಾರದ ಪುಡಿನ ಹಾಕ್ಕೊಂಡು ಇನ್ನೊಂದ್ಸಲ ಮಿಕ್ಸ್ ಮಾಡ್ಕೋಬೇಕು. ಅದು ಸ್ವೀಟು ಖಾರ ಯಾವ್ದು ಬೇಕೋ ಅದನ್ನು ಮಾಡ್ಕೋಬೋದು. ಅದನ್ನು ನಾವು ಬೇಳೆ ಸಾರು ಜೊತೆ ಅದನ್ನು ಮಿಕ್ಸ್ ಮಾಡ್ಕೊಂಡು ತಿಂದರೆ ಟೇಸ್ಟು ಕೂಡ ಸಖತ್ತಾಗಿರುತ್ತೆ. ಅಷ್ಟು ಹೆಲ್ತಿ ಕೂಡ ಒಳ್ಳೆಯದು. ಇಲ್ಲಿ ರೊಟ್ಟಿನ ಹಾಕ್ಕೊಳ್ತಿದ್ದೀನಿ. ನನಗೆ 2 ರೊಟ್ಟಿ ಹಾಕ್ಕೊಳ್ತೀನಿ, ಒಂದು ಅರ್ಧ ತಿನ್ಕೊಳ್ತೀನಿ. ಇಲ್ಲಿ ಇದು ಕುಟ್ಟುಂಡಿ ಅಂತಿದ್ನಲ್ಲ, ಅದನ್ನೇ ಕುಟ್ಟುಂಡಿ ರೆಡಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಬೆಣ್ಣೆ ಹಾಕ್ಕೊಳ್ತಿದ್ದೀನಿ. ಹಾಗೆ ಬೇಳೆ ಸಾಂಬಾರನ್ನ ಫಸ್ಟೇ ಮಾಡಿಟ್ಟಿದ್ದೆ, ಅದನ್ನು ಸೇರಿಸ್ಕೊಳ್ತಿದ್ದೀನಿ. ಈಗ ಅದನ್ನಷ್ಟನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ 1 ರೊಟ್ಟಿ ತಗೊಂಡಿದ್ದೀನಿ. ಅದ್ರ ಜೊತೆಗೆ ನಾನು ಈ ಮೊಳಕೆ ಕಾಳುಗಳನ್ನ ತಗೊಂಡಿದ್ದೀನಿ. ನನಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ತೀನಿ ಮೊಳಕೆ ಕಾಳನ್ನ. ಅದ್ರ ಜೊತೆ ಇನ್ನೊಂದು ಸ್ವಲ್ಪ ಕ್ಯಾರೆಟ್ನ ಸೇರಿಸ್ಕೊಂಡಿದ್ದೀನಿ. ಇವತ್ತಿನ ಊಟ ಇಷ್ಟೇನೆ. ಇದನ್ನ ಈಗ ಕಂಪ್ಲೀಟ್ ಮಾಡಿ ಊಟ ಆದಮೇಲೆ ಉಳಿದಿರೋ ಕೆಲಸಗಳನ್ನೆಲ್ಲ ಮುಗಿಸ್ಕೋಬೇಕು. ಹಾಗೆ ಟಿ ವಿ ನೋಡ್ತಾ ಆರಾಮಾಗಿ ಕೂತ್ಕೊಂಡು ನಾನು ಊಟನ ಮುಗಿಸ್ಕೊಳ್ತೀನಿ.
ಊಟದ ಮಧ್ಯದಲ್ಲಿ ನಾನು ನೀರು ಕುಡಿಯೋದಿಲ್ಲ. ಊಟ ಆದ ನಂತರ ಕುಡಿತೀನಿ, ಇಲ್ಲ ಊಟಕ್ಕಿಂತ ಮುಂಚೆ ಫಸ್ಟು ನೀರನ್ನ ಕುಡಿಬಾರ್ದು. ಊಟಕ್ಕಿಂತ ಮುಂಚೆನೂ ಅಷ್ಟೇ, ಊಟ ಆದ 5 ನಿಮಿಷವರೆಗೂ ಒಂದು ಸ್ವಲ್ಪ ನೀರು ಬೇಕಿದ್ರೆ ಕುಡ್ಕೊಳ್ಳಿ. ಜಾಸ್ತಿ ನೀರು ಕುಡಿಯೋಕೆ ಹೋಗಬೇಡಿ, ಮತ್ತು ಜೀರ್ಣ ಬೇಗ ಆಗೋದಿಲ್ಲ. ಅದಕ್ಕೋಸ್ಕರ ಊಟ ಆದ ಒಂದು 5 ನಿಮಿಷಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು 1 ಗ್ಲಾಸಷ್ಟು ನೀರನ್ನ ಕುಡಿಬೋದು. ಹಾಗೆ ಊಟದ ಜೊತೆ ಸ್ವಲ್ಪ ಮೊಳಕೆ ಕಾಳುಗಳನ್ನ ತಿಂದ್ಕೊಂಡು ನಾನು ಇವತ್ತಿನ ಊಟನ ಮುಗಿಸ್ಕೊಂಡೆ. ನೀವು ಒಂದೇ ಉಸಿರಿಗೆ ಬೇಗ ಬೇಗ ಮುಗಿಲಿ ಅಂತ ತಿನ್ನೋಕೆ ಹೋಗ್ಬೇಡಿ, ನಿಧಾನವಾಗಿ ಆರಾಮಾಗಿ ಊಟನ ಮುಗಿಸ್ಕೋಬೇಕು. ಹಾಗೆ ಊಟ ಆದ ನಂತರ ಗಿಡಗಳೆಲ್ಲ ತುಂಬ ಒಣಗಿದ್ವು. ಅದರಲ್ಲಿರೋ ಒಣಗಿರೋವಂಥ ಎಲೆಗಳನ್ನೆಲ್ಲ ತೆಗೆದ್ಬಿಟ್ಟು ಕ್ಲೀನ್ ಮಾಡ್ಕೊಳ್ಳೋಣ. ಆನಂತರ ನೀರನ್ನ ಹಾಕೋಣ ಅಂತ ಬಂದಿದ್ದೆ. ಹಾಗೆ ಮನಿ ಪ್ಲ್ಯಾಂಟು ತುಂಬ ಹಳೇ ಎಲೆಗಳಿರುತ್ತಲ್ಲ, ಅದೆಲ್ಲ ಒಣಗೋಗಿರುತ್ತೆ, ಯೆಲ್ಲೋ ಕಲರ್ ಆಗಿ. ಆಮೇಲೆ ಒಂದೊಂದು ಫುಲ್ ಒಣಗಿರೋ ಥರ ಆಗಿರುತ್ತೆ. ಅದನ್ನೆಲ್ಲ ತೆಗೆದ್ಬಿಟ್ಟು ಕ್ಲೀನ್ ಮಾಡ್ಕೊಳ್ಳೋಣ ಗಿಡನ. ವಾರಕ್ಕೊಂದ್ಸಲನಾದರೂ ಗಿಡಗಳನ್ನ ಕ್ಲೀನ್ ಮಾಡ್ತಿರ್ಬೇಕು, ಇಲ್ಲಾಂದರೆ ಹಾಳಾಗಿಬಿಡ್ತವೆ. ನಾನಂತೂ ಅವಾಗವಾಗ ಕ್ಲೀನ್ ಮಾಡ್ತಾನೆ ಇರ್ತೀನಿ. ಗಿಡ ಬೆಳೆಸೋದು, ಗಿಡನ ನೀಟಾಗಿ ನೋಡ್ಕೊಳ್ಳೋದು ಅಂದರೆ ತುಂಬ ಇಷ್ಟ. ಹಾಗಾಗಿ ಗಾರ್ಡನ್ ಕೆಲಸ ಆದರೆ ನನಗೆ ದಿನ ಮಾಡೋಕ್ಕೆ ಕೂಡ ಇಷ್ಟ ಆಗುತ್ತೆ, ದಿನ ಕೂಡ ಮಾಡ್ತೀನಿ. ಫಸ್ಟು ಒಂದು ಗಿಡ ಕೂಡ ಇರಲಿಲ್ಲ, ನಾನು ಇವಾಗ ಬೆಳೆಸಿರೋದು ಇವನ್ನೆಲ್ಲ. ಎಲೆ ಬಳ್ಳಿ ಅಂತೂ ತುಂಬ ಹೈಟಿಗೆ ಬೆಳೆದಿದೆ. ಹಾಗೆ ಮನಿ ಪ್ಲ್ಯಾಂಟ್ ಕೂಡ ಅಷ್ಟು ಮೇಲ್ಗಡೆ ಹೋಗಿದೆ, ಹೈಟಲ್ಲಿದೆ. ಅದನ್ನು ಒಂದು ದಾರ ಕಟ್ಟಿ ಮೇಲ್ಗಡೆಗೆ ಹಬ್ಬ ಥರ ಬಿಟ್ಟಿದ್ದೀನಿ. ಇದಕ್ಕೆಲ್ಲ ನೀಟಾಗಿ ನೀರುಗಳನ್ನ ಹಾಕೊಳ್ಳೋಣ. ಎಲ್ಲ ಚಿಕ್ಕ ಚಿಕ್ಕ ಪ್ಲ್ಯಾಂಟ್ಗಳನ್ನ ಅಲ್ಲಿ ಒಂದೊಂದು ಚಿಕ್ಕ ಚಿಕ್ಕ ಪ್ಲಾಸ್ಟಿಕ್ ಬಾಕ್ಸ್ಗಳಿರುತ್ತಲ್ಲ, ಅವನ್ನೆಲ್ಲ ಕಟ್ ಮಾಡಿ ಈ ರೀತಿ ಪೇಂಟ್ ಮಾಡಿ ಇಟ್ಟಿದ್ದೀನಿ. ಇದ್ರ ವೀಡಿಯೋಸ್ ಎಲ್ಲ ನಾನು ಆಗಲೇ ಶೇರ್ ಮಾಡಿದ್ದೀನಿ. ಹಳೆ ವೀಡಿಯೋಸ್ ಎಲ್ಲ ನೋಡಿದರೆ ನಿಮಗೆ ಇದನ್ನು ಯಾವ ರೀತಿ ಮಾಡ್ಕೊಂಡಿದ್ದೀನಿ, ಬಾಕ್ಸ್ಗಳೆಲ್ಲ ಡೆಕೋರ್, ಅದೆಲ್ಲ ವೀಡಿಯೋಸ್ ನಿಮಗೆ ಸಿಗುತ್ತೆ. ಫಸ್ಟೆಲ್ಲ ಈ ರೀತಿ ಹೋಮ್ ಡೆಕೋರ್ ಐಡಿಯಾಸ್ ಅದನ್ನೇ ಮಾಡ್ತಿದ್ದೆ. ಅದರಲ್ಲೂ ನಿಮಗೆ ತುಂಬ ವೀಡಿಯೋಸ್ ಸಿಗುತ್ತೆ, ಯಾವ್ಯಾವ ಥರ ಪಾಟ್ಗಳನ್ನ ರೆಡಿ ಮಾಡಿದ್ದೀನಿ ಅಂತ. ಹಾಗೆ ಗಿಡಗಳು ಕೂಡ ನಾನು ಯಾವ್ಯಾವ ಥರ ಗಿಡಗಳನ್ನ ಬೆಳೆಸಿದ್ದೀನಿ ಅಂತ ಕೂಡ ನಿಮಗೆ ಹಿಂದಿನ ವಿಡಿಯೋ ನೋಡಿದರೆ ಸಿಗುತ್ತೆ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಗಿಡಗಳದ್ದು ಯಾವ್ಯಾವ ಥರ ಪ್ಲ್ಯಾಂಟ್ನ ಬೆಳೆಸಿದ್ದೀನಿ ಅಂತ ಒಂದು ವಿಡಿಯೋನ ಮಾಡಿ ಹಾಕ್ತೀನಿ. ಈಗ ಎಲ್ಲ ಗಿಡನೂ ಕ್ಲೀನ್ ಮಾಡಿಕೊಂಡು ಎಲ್ಲ ಗಿಡಕ್ಕೂ ನೀರನ್ನ ಹಾಕೊಳ್ಳೋಣ. ಸಂಜೆ ಟೈಮಲ್ಲಿ ನಾನು ನೀರನ್ನ ಹಾಕ್ತೀನಿ, ಇಲ್ಲಾಂದರೆ ಮಾರ್ನಿಂಗ್ ಎದ್ದಾಗ ಗಿಡಗಳಿಗೆ ನೀರನ್ನ ಹಾಕ್ತೀನಿ. ಮಧ್ಯಾಹ್ನ ಟೈಮ್ ಹಾಕಬಾರ್ದು, ಬೆಳಗ್ಗೆ ಇಲ್ಲ ಸಂಜೆ ಹೊತ್ತು ಗಿಡಗಳಿಗೆ ನೀರನ್ನ ಹಾಕ್ಕೊಳ್ಳಿ ನೀವು ಕೂಡ. ಹಾಗೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ನಾನು ಡ್ರೈ ಫ್ರೂಟ್ಸ್ ಎಲ್ಲ ನೆನೆ ಹಾಕಿದ್ದೆ. ಬಾದಾಮಿ, ದ್ರಾಕ್ಷಿ, ಕಡಲೆಕಾಳು ಇಷ್ಟನ್ನು ನೆನೆ ಹಾಕಿಟ್ಟಿದ್ದೆ. ಹಾಗೆ ಇಲ್ಲಿ ಸೀಡ್ಸ್ಗಳನ್ನ ತಗೊಂಡಿದ್ದೀನಿ, ಪಂಪ್ಕಿನ್ ಸೀಡ್ಸು, ಫ್ಲ್ಯಾಕ್ಸ್ ಸೀಡ್ಸು, ಹಾಗೆ ಬೇರೆ ಬೇರೆ ಸೀಡ್ಸ್ಗಳಿದೆ. 2 ಖರ್ಜೂರ, 1 ಅಂಜೂರ, ಹಾಗೆ ಗೋಡಂಬಿ ತಗೊಂಡಿದ್ದೀನಿ, ಒಂದು 5-6 ಪಿಸ್ತಾ ತಗೊಂಡಿದ್ದೀನಿ. ಅದಿಷ್ಟ ಆದಮೇಲೆ 5 ಗಂಟೆ ಹಂಗೆ ಸ್ನ್ಯಾಕ್ಸ್ನ ತಿಂದ್ಕೊಂಡು ಹೊಲ್ದ ಹತ್ರ ಹೋಗಿದ್ವಿ ನಾವು. ತುಂಬ ದಿನನೇ ಆಗಿತ್ತು ಹೊಲ್ದ ಹತ್ರ ಹೋಗಿ. ಇವತ್ತು ಹೊಲ್ದ ಹತ್ರ ಹೋಗೋಣ ಅಂತ ಅಮ್ಮನ ಜೊತೆ ನಾನು ಕೂಡ ಹೋದೆ. ಅವರೆಕಾಯಿ ಸೀಸನ್ ಆಗಿರೋದ್ರಿಂದ ಅವರೆಕಾಯಿ ಎಲ್ಲ ಬಿಟ್ಟಿತ್ತು, ಹೊಲದಲ್ಲಿ ಹಾಕಿದ್ರಲ್ಲ, ಅವರೆಕಾಯಿ ಕುಯ್ಕೊಳ್ಳೋಣ ಅಂತ ಕುಯ್ಕೊಳ್ತಿದ್ವಿ. ಅಮ್ಮನೂ ಕೂಡ ಅವರೆಕಾಯಿ ಕುಯ್ತಿದ್ದಾರೆ, ನಾನು ಪಾಪು ಅಮ್ಮ 3 ಜನನೂ ಬಂದಿದ್ವಿ.
ಅಮ್ಮ ಅಂದರೆ ಅತ್ತೆ. ಅವರೆಕಾಳು ಹೆಚ್ಚಿಗೆ ಬೇಳೆ ಸಾಂಬಾರು ಅಂದರೆ ತುಂಬ ಫೇವ್ರೇಟು. ಅದಕ್ಕೋಸ್ಕರ ಕೊಯ್ಯಲೇಬೇಕು, ಚೆಲ್ಕಿಸ್ಲೇಬೇಕು, ಸಾಂಬಾರನ್ನ ಮಾಡಬೇಕು. ಹಾಗಾಗಿ ಹುಯ್ಕೊಂಡು ಹೋಗಿ ಇಲ್ಲಿ ಒಂದು ಒಳಕ್ಕೆ ಫುಲ್ಲು ಅವರೆಕಾಳನ್ನೇ ಹಾಕಿದ್ದಾರೆ. ಅವರು ತಳ್ಳಿ ಬಿಡಿಸ್ತಿದ್ದಾರೆ, ಅಂದರೆ ಇದು ಅವರೆಕಾಳು ಒಣಗಿರುತ್ತಲ್ಲ ಅದನ್ನು ಬಿಡಿಸ್ಕೊಳ್ತಿದ್ದಾರೆ. ನಾನು ಸಾಂಬಾರಿಗೆ ಬೇಕಾದಷ್ಟು ಅವರೆಕಾಳನ್ನ ಕೊಯ್ಕೊಳ್ತಿದ್ದೀನಿ. ಹಾಗೆ ಒಂದು ಹತ್ರದಿಂದ ಬಂದಮೇಲೆ 6 ಗಂಟೆ ಆಗಿತ್ತು. ಇಲ್ಲಿ ಸ್ಪೆಷಲ್ ಡ್ರಿಂಕ್ನ ಕುಡಿಯೋಣ ಅಂತ ರೆಡಿ ಮಾಡ್ಕೊಳ್ತಿದ್ದೆ. ಹಾಗೆ ನೈಟ್ ಡಿನ್ನರ್ಗೆ ರಾಗಿ ಮಾಲ್ಟ್ ತಗೊಂಡೆ. ಇವತ್ತಿನ ವಿಡಿಯೋ ಇಷ್ಟೇನೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಬಾಯ್.